ಇದಾದ ನಂತರ ನಮ್ಮ ಕಹಳೆಯ ಮೂಲಕ ನಮ್ಮ ರವಿಚಂದ್ರ ಪ್ರಸಾದ್ ಅವರು ಕಹಳೆಯನ್ನು ಹೋಗುತ್ತಾ ನಮ್ಮ ಜನಪದ ಹಾಡಿನ ಮೂಲಕ ಭೂಮಿತಾಯಿಗೆ ಲಭಿಸಿ ಈ ಭೂಮಿ ಸಾಕಷ್ಟು ಕಲಾವಿದರಿಗೆ ಜನ್ಮ ನೀಡಿದಂತಹ ಮಹಾನ್ ಪುಣ್ಯ ಭೂಮಿ. ಈ ಪುಣ್ಯ ಭೂಮಿ ಅವರು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸುಸ್ವಾಗತವನ್ನು. ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸ್ತಾ ಇರತಕ್ಕಂಥ ಯುವ ನಾಯಕರು ಮತ್ತು ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀನಿಕುಲರವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ತುಂಬ ಸುಸ್ವಾಗತವನ್ನು ಬಯಸ್ತೇನೆ. ವೃತ್ತಿಯಲ್ಲಿ ಶಿಕ್ಷಣ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ನಗರದ ನಾಗರಿಕರೇ, ಎಲ್ಲರೇ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ನಮ್ಮ ಶಿವ ಅವರು ನೀವು ಬರಬೇಕು ಅಂತೇಳಿ ಹೇಳಿಕೊಂಡ್ರು. ಅವರ ಒಂದು ಪ್ರೀತಿಯ ಒಂದು ಅಭಿಮಾನಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಶಿವ ಅವರು ಈ ಒಂದು ಸಾಂಸ್ಕೃತಿಕ ಕಲಾ ತಂಡವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಜಾನಪದ ಕಲೆಗಳ ತವರು ಚಾಮರಾಜನಗರ ಜಿಲ್ಲೆ. ಇಂತಹ ಒಂದು ಜಿಲ್ಲೆಯಲ್ಲಿ ಕಲಾವಿದರನ್ನು ಗುರುತಿಸಿ ಸಂಘಟಿಸಿ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ದಿವಸ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಅವರು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸವನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಅವರಿಗೆ ಭಗವಂತ ಶಕ್ತಿಯನ್ನು ಕೊಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ನನ್ನ ಸಂಪ್ರದಾಯ ಮತ್ತು ಶಿಸ್ತು ಯಾರು ಬಂದು ನೋಡ್ತಾರೋ ಇಡೀ ಕರ್ನಾಟಕವನ್ನು ನೋಡುವ ಅಗತ್ಯವೇ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅಲ್ಲಿ ಸರಸ್ವತಿ ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ, ಕಲೆಯನ್ನ ಧ್ಯಾನಿಸ್ತಾ ಇದ್ದಾರೆ. ಇಲ್ಲಿ ಕಲಾಲಕ್ಷ್ಮಿ ನಾಟ್ಯ ಆಡ್ತಾ ಇದ್ದಾರೆ ವೇದಿಕೆ ಮೇಲೆ. ಆ ನಾಟ್ಯವನ್ನು ನೋಡೋದಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಜವಾಗ್ಲೂ ನಿಮಗೆಲ್ಲ ಸಾವಿರ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಯಾಕೆಂದ್ರೆ ಬೆಂಗಳೂರು ಮಹಾನಗರದಲ್ಲಿ ಸಾಮಾನ್ಯದಲ್ಲಿ ಪ್ರತಿದಿನ ಅಥವಾ ವಾರದಲ್ಲೊಂದು 3-4 ದಿವಸ ಕಾರ್ಯಕ್ರಮಗಳು ಇರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೀವಿ. ಆ ಕಾರ್ಯಕ್ರಮಗಳು ಇದಕ್ಕಿಂತ ದೊಡ್ಡ ಸಭಾಂಗಣ ಇರುತ್ತೆ, ದೊಡ್ಡ ವೇದಿಕೆ ಇರುತ್ತೆ, ಆದರೆ ಸಭಿಕರು ಕಡಿಮೆ ಇರ್ತಾರೆ. ಆದರೆ ಇಲ್ಲಿ ಕರ್ನಾಟಕದ ಪ್ರವೇಶ ದ್ವಾರದಲ್ಲಿ ಚಾಮರಾಜನಗರದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ, ಹಳ್ಳಿಗಳಿಂದ, ಊರುಗಳಿಂದ ನೀವೆಲ್ಲ ಕಲೆಯನ್ನ ಧ್ಯಾನಿಸಲಿಕ್ಕೆ ಬರೀದಿರಲ್ಲ. ನಿಮ್ಮನ್ನ ನೋಡಿ ನಮ್ಮ ಕರ್ನಾಟಕದ ಜನ ಕಲಿಬೇಕು ಅಂತ ನಾನು ಇವತ್ತು ಹೇಳ್ತೇನೆ. ಅಷ್ಟೊಂದು ಶಿಸ್ತು ಕಾಣ್ತಾ ಇದೆ. ನಾನು ಬೆಂಗಳೂರು ವಾಸಿ, ಅದರಲ್ಲೂ ಗಂಡು ಪ್ರದೇಶದ ವಾಸಿ. ಬೆಂಗಳೂರು ಗಂಡು ಪ್ರದೇಶದಲ್ಲಿ ನಮ್ಮ ವಿಶ್ವದಲ್ಲಿ ಎಷ್ಟು ದೇಶಗಳಿವೆ, ಸಾಮಾನ್ಯವಾಗಿ ಅಷ್ಟು ದೇಶಗಳ ಪ್ರಜೆಗಳು ಅಲ್ಲಿದ್ದಾರೆ, ಅಷ್ಟು ಭಾಷೆಯ ಜನರಲ್ಲಿದ್ದಾರೆ, ಅಷ್ಟು ಸಂಪ್ರದಾಯ ಜನರಲ್ಲಿದ್ದಾರೆ, ಅಷ್ಟು ಸಂಸ್ಕೃತಿಯ ಜನರಲ್ಲಿದ್ದಾರೆ. ಆದರೆ ನಮ್ಮ ಕನ್ನಡ ಭುವನೇಶ್ವರಿಯ ಸಂಸ್ಕೃತಿಯ ಸಂಪ್ರದಾಯವನ್ನು ತೋರಿಸುವಂತಹ, ಅಳವಡಿಸಿಕೊಳ್ಳುವಂತಹ, ಗೌರವವನ್ನು ಕೊಡುವಂತಹ ಮಹಿಳೆಯರು ಅಲ್ಲಿ ಕಾಣೋದಿಲ್ಲ. ಆದರೆ ಇವತ್ತು ನಾನು ಎಷ್ಟು ನನಗೆ ಮನಸ್ಸು ತುಂಬಿ ಬರ್ತಾ ಇದೆ ಅಂದರೆ, ಇಲ್ಲಿ ಬಂದಿರುವ ಪ್ರತಿಯೊಬ್ಬ ಮಹಿಳೆಯರು, ಪ್ರತಿಯೊಬ್ಬ ಮಾತೆಯರು ಎಲ್ಲರೂ ಕೂಡ ಪುಷ್ಪಾರ್ಚನೆ ಮೂಲಕ ಸಾಧನೆಗಿಂತಹ ಈ ಒಂದು ಕಲಾ ಪೋಷಕರಿಗೆ, ಕಲಾವಿದರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮ್ಮ ಶ್ರೀ ಬಾಲಸುಬ್ರಹ್ಮಣ್ಯ ತಂಡದ ನಮ್ಮ ಸದಸ್ಯರೆಲ್ಲರೂ ಕೂಡ ಅವರಿಗೆ ಗೌರವದ ಚಪ್ಪಾಳೆ ಬರಲಿ.
ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಯುವ ಮುಖಂಡರಾದಂತಹ ಶ್ರೀನಿಧಿರವರಿಗೆ ಮತ್ತೆ ನಮ್ಮ ಈ ಒಂದು ಗಡಿನಾಡ ವೈದ್ಯರನ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ನಮ್ಮ ಡಾಕ್ಟರ್ ರಮೇಶ್ ಉಪ ಸಾಹೇಬರು ಮತ್ತೆ ಡಾಕ್ಟರ್ ಶಶಿಕಲಾ ರಮೇಶ್ ಅವರಿಗೆ, ಎಡಿಸಿ ಸಾಹೇಬರಿಗೆ ಇವತ್ತಿಗೂ ಕೂಡ ಆ ಜನರ ಕಾಳಜಿಗೆ ಹೆಚ್ಚು ಜನಪ್ರಸಿದ್ಧಿಯಾಗಿರ್ತಕ್ಕಂತಹ ವೈದ್ಯರು ಅಂತಂದ್ರೆ ಮಾನ್ಯ ಡಾಕ್ಟರ್ ರಮೇಶ್ ಅವರು. ಅವರು ಇವತ್ತು ವೈದ್ಯರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕುಟುಂಬದವರಿಬ್ಬರು ಕೂಡ. ಡಾಕ್ಟರ್ ಶಶಿಕಲಾ ಮೇಡಮ್ ಮತ್ತು ಡಾಕ್ಟರ್ ರಮೇಶ್ ಅವರು ಅವರು ಈವರೆಗೂ ಕೂಡ ಗೌರವಪೂರ್ವಕವಾದಂತಹ ಸುಸ್ವಾಗತವನ್ನು ಬಯಸ್ತೇನೆ. ಅಗ್ರಮಾನ್ಯರಾಗಿದ್ದಾರೆ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾಗಿರ್ತಕ್ಕಂಥ ನರಸಿಂಹಮೂರ್ತಿ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಚಾಮರಾಜನಗರ ಸಹಾಯಕ